ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ರುಚಿ ಅನಿಸೋದಿಲ್ಲ ಅಲ್ವಾ? ಹಾಗಾಗಿ ನಾವು ನಾನಾ ಥರದ ಉಪ್ಪಿನಕಾಯಿಗಳನ್ನು ಮಾಡ್ಕೊಳ್ತಾನೆ ಇರ್ತೀವಿ. ಆದರೆ ನಾನಿಲ್ಲಿ ಕೇವಲ 10 ನಿಮಿಷದಲ್ಲಿ ಹಸಿಮೆಣಸಿಕಾಯಿ ಉಪ್ಪಿನಕಾಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 150 ಗ್ರಾಮ್ನಷ್ಟು ಹಸಿಮೆಣಸಿಕಾಯನ್ನು ತೆಗೆದುಕೊಂಡು 1-2 ಬಾರಿ ನೀರಿನಿಂದ ತೊಳೆದು ಇದರ ಮೇಲ್ಭಾಗದ ನೀರನ್ನು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ಖಾರ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇದನ್ನು ಬಜ್ಜಿ ಮೆಣಸಿಕಾಯಿ ಅಂತಲೂ ಕೂಡ ಕರೀತಾರೆ. ಇದರ ತೊಟ್ಟನ್ನು ತೆಗೆದು ಇದನ್ನು ಮಧ್ಯಭಾಗದಲ್ಲಿ ಸೀಳಿ 2 ಭಾಗಗಳಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕನ್ನೋದಾದರೆ ನೀವು ಇದನ್ನು 4 ಭಾಗಗಳಾಗಿ ಕಟ್ ಮಾಡ್ಕೊಳ್ಬೋದು. ಇಲ್ಲ ಇದನ್ನು ಪೂರ್ತಿಯಾಗಿ ಕೂಡ ನೀವು ಹಾಕ್ಕೊಳ್ಬೋದು. ನಿಮ್ಮ ಇಷ್ಟದ ಪ್ರಕಾರ ಇದನ್ನು ಕಟ್ ಮಾಡ್ಕೊಳ್ಬೋದು. ಇದೇ ರೀತಿ ನಾನು ಎಲ್ಲ ಮೆಣಸಿಕಾಯಿಗಳನ್ನು ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮಸಾಲೆಯನ್ನು ನಾವು ತಯಾರು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಂತ್ಯ, 1-2 ಚಮಚದಷ್ಟು ಸೋಂಪು, 1/4 ಚಮಚದಷ್ಟು ಓಂಕಾಳು, 1 ಚಮಚದಷ್ಟು ಸಾಸಿವೆನ ತೆಗೆದುಕೊಂಡಿದ್ದೀನಿ. ಇವಿಷ್ಟನ್ನು ಈಗ ನಾವು ಡ್ರೈ ಫ್ರೈ ಆಗಿ ಮಾಡ್ಕೊಳ್ಳೋಣ. ಈಗ ನಾವು ಸ್ಟವನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು 1-2 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಒಂದು ಅರೋಮಾ ಬಂದ ನಂತರ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬೇಡ. ಈಗ ಇದು ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ನಾನು ಮೆಣಸಿಕಾಯಿಗೆ 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ನಾವು ಪುಡಿ ಮಾಡಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು 1-2 ಚಮಚದಷ್ಟು ನಾನಿಲ್ಲಿ ವೆನಿಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವೆನಿಗರ್ ಬೇಡ ಅನ್ನೋರು ಅಥವಾ ಇಲ್ಲ ಅನ್ನೋರು ಇದೇ ಜಾಗದಲ್ಲಿ ನೀವು 1-2 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ನಾನಿಲ್ಲಿ 4 ಚಮಚದಷ್ಟು ಸಾಸಿವೆ ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ 3 ಚಿಟಿಕೆಯಷ್ಟು ನಾನಿಲ್ಲಿ ಇಂಗನ್ನು ಸೇರಿಸಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಎಣ್ಣೆ ಹಾಕೋದ್ರಿಂದನೇ ಇದರ ಒರಿಜಿನಲ್ ಟೇಸ್ಟು ನಿಮಗೆ ಸಿಗುತ್ತೆ. ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮೆಣಸಿಕಾಯಿ ಒಟ್ಟಿಗೆ ಸೇರಿಸ್ಕೊಂಡು 1 ಚಮಚದಿಂದ ಇದನ್ನು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಂಟೈನರ್ ಆಗಲಿ ಅಥವಾ ಸ್ಪೂನ್ ಆಗಲಿ ಮೆಣಸಿಕಾಯಿನಲ್ಲಾಗಲಿ ನೀರು ಸ್ವಲ್ಪವೂ ಇರಬಾರ್ದು. ನೀರು ತಾಗಿದ್ರೆ ಇದು ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು 1 ಗಂಟೆಗಳ ನಂತರ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಹಾಗೆ ಇದನ್ನು ನಾವು 1-2 ದಿನಗಳ ಕಾಲ ಬಿಟ್ಟರೆ ಇದು ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ಖಾರ ಮತ್ತಷ್ಟು ಕಡಿಮೆ ಆಗುತ್ತೆ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಗಾಜು ಅಥವಾ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳ ಕಾಲ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಹೊರಗಡೆ ಇಟ್ಟರೆ ಇದನ್ನು 1 ತಿಂಗಳ ಕಾಲ ನಾವು ಉಪಯೋಗಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಇದಕ್ಕೆ ಸ್ವಲ್ಪವೂ ನೀರನ್ನು ತಾಗಿಸ್ಬಾರ್ದು. ಇದು ರೊಟ್ಟಿ, ಚಪಾತಿ, ಮೊಸರನ್ನಕ್ಕೆ ತುಂಬಾ ರುಚಿ ಕೊಡುತ್ತೆ. ಹಾಗೆ ಊಟದ ರುಚಿಯನ್ನು ಹೆಚ್ಚು ಮಾಡುತ್ತೆ. ತುಂಬಾ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ಇದನ್ನು ತಯಾರು ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.